ಕೊಲ್ಲೂರೆಲ್ಲ ಆಯಿತು. ನಾನು ಹೇಳಿದಾಗೆ ಕೊಲ್ಲೂರೆಲ್ಲ ಮುಗಿಸ್ಕೊಂಡು ಈ ವಿಡಿಯೋನ ನಾನು ಪಾರ್ಟ್ 2 ಆಗಿ ಬಿಡ್ತಾ ಇದ್ದೀನಿ. ಅರಿಶಿನಗುಂಡಿ ಫಾಲ್ಸ್ಗೆ ಹೋಗಬೇಕಾದನು. ಆ್ಯಕ್ಚುಲಿ ಯಾವುದೋ ಒಂದು ವಿಡಿಯೋ ಬಂತು ಅಂತ ನೋಡಿದ್ದಕ್ಕೆ ಭೀಮೇಶ್ವರ ಟೆಂಪಲ್ದು ಒಂದು ಫಾಲ್ಸ್ ನೋಡಿದೆ, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾನೇನು ಪ್ಲ್ಯಾನ್ ಮಾಡಿದೆ, ಭೀಮೇಶ್ವರ ಟೆಂಪಲ್ನ ನೋಡಿಕೊಂಡು ಅಲ್ಲಿಂದ ಬರುವಾಗ ರಿಟರ್ನು ಅರಿಶಿನಗುಂಡಿ ಫಾಲ್ಸ್ನ ನೋಡ್ಕೊಂಡು ಬರುವ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಸೊ ನಾವು ಮಾಡಿದ ತಪ್ಪನ್ನು ಯಾರಾದರೂ ಆಚೆ ಸೈಡ್ ಹೋಗ್ತಿದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ಕೊಲ್ಲೂರಿಂದ ನಿಮಗೆ 53 ಕಿಲೋಮೀಟರ್ ಆಗ್ತದೆ ಭೀಮೇಶ್ವರ ಫಾಲ್ಸು. ಆಲ್ರೆಡಿ ನಂದು ಟೆಂಪಲ್ ದರ್ಶನ ಎಲ್ಲ ಮುಗಿಸಿ ಹೋಗುವಾಗಲೇ ನನಗೆ 1-1:30 ಆಗಿದೆ. ನಾನು ಅಲ್ಲಿಗೆ ರೀಚ್ ಹೋಗುವಾಗ ನನಗೆ 3-3:30 ಆಗಿದೆ. ಅಲ್ಲಿಂದ ಮತ್ತೆ ಟ್ರೆಕ್ಕಿಂಗ್ ಇತ್ತು. ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬರುವಾಗ ನನಗೆ 6 ಗಂಟೆ ಆಗಿಬಿಟ್ಟಿದೆ. ನನಗೆ ರಿಟರ್ನ್ ಅರಿಶಿನಗುಂಡಿ ಫಾಲ್ಸಿಗೆ ಬರಲಿಕ್ಕಾಗಲ್ಲ. ಈ ಭೀಮೇಶ್ವರ ಟೆಂಪಲ್ ಫಾಲ್ಸ್ಗೆ ಹೋಗಬೇಕು ಅಂತ ಯಾರು ಪ್ಲ್ಯಾನ್ ಮಾಡ್ತಾಯಿದ್ರೆ ನಿಮಗೆ 3 ರೂಟ್ಗಳಿಂದ ಹೋಗ್ಬೋದು. ಒಂದು ಕೊಲ್ಲೂರಿಂದ ಹೋಗ್ಬೋದು. ಕೊಲ್ಲೂರಿಂದ ಹೋಗುವವರು ಕೊಲ್ಲೂರಿಂದನೇ ಮ್ಯಾಪ್ ಹಾಕೋಬಿಡಿ, ಮತ್ತು ನಿಮಗೆ ಎಲ್ಲೂ ನೆಟ್ವರ್ಕ್ ಸಿಗೋಲ್ಲ. ನಾ ಮಾಡಿದ ತಪ್ಪು ಅದೇ, ನಾನು ಕೇಳ್ಕೊಂಡು ಹೋಗಿದ್ದು. 2 ಭಟ್ಕಳದಿಂದ ಹೋಗ್ಬೋದು. ನಿಮಗೆ ಅಲ್ಲಿಂದನೂ ಸಹ 53 ಕಿಲೋಮೀಟರ್ ಆಗ್ತದೆ. ಇಲ್ಲ ನೀವು ಕೊಲ್ಲೂರು ನೋಡ್ಕೊಂಡು ಭೀಮೇಶ್ವರ ಟೆಂಪಲ್ಗೆ ಹೋಗ್ತೀನಿ ಫಾಲ್ಸ್ ನೋಡಲಿಕ್ಕೆ ಅನ್ನೋದಾದರೆ ಅಲ್ಲಿಂದನೂ ಹೋಗ್ಬೋದು. ಸಿಗಂದೂರಿಂದನೂ ನಿಮಗೆ 53 ಕಿಲೋಮೀಟರ್ ಆಗ್ತದೆ. ಈ 3 ಕಡೆಯಿಂದ ನಿಮಗೆ ಈಸಿಯಾಗಿ ಆ್ಯಕ್ಸೆಸ್ ಮಾಡ್ಬೋದು. ಆದರೆ ಈ 3 ಕಡೆಯಿಂದನೂ ನಿಮಗೆ ಹೋಗುವಾಗ ನೆಟ್ವರ್ಕ್ ಇರೋಲ್ಲ. ನೀವು ಎಲ್ಲಿ ನೆಟ್ವರ್ಕ್ ಇರುತ್ತೆ ಅಲ್ಲೇ ನೆಟ್ವರ್ಕ್ ಇರುವಾಗಲೇ ಮ್ಯಾಪ್ ಹಾಕ್ಕೊಂಡು ಅಲ್ಲಿಂದ ಹೊರಟ್ಬಿಡಿ. ಸೊ ನಾನೀಗ ಹೊರಟದ್ದು ಕೊಲ್ಲೂರಿಂದ ಟೆಂಪಲ್ ಬ್ಯಾಕ್ ಸೈಡ್ ಹೋಗಬೇಕು. ಫುಲ್ಲು ಘಾಟ್ ಸೆಕ್ಷನು. ನಾನು ರೂಟ್ ಮ್ಯಾಪ್ ಹಾಕಲಿಲ್ಲ. ಮ್ಯಾಪ್ ಹಾಕಿದ್ದೆ ನಾನು ತೆಗೆದೆ, ಬೇರೆ ಏನೋ ನೋಡಬೇಕು ಅಂತ ಹೇಳ್ಬಿಟ್ಟು. ಸೊ ಮ್ಯಾಪ್ ತೆಗೆದ್ಮೇಲೆ ನನಗೆ ನೆಟ್ವರ್ಕ್ ಕಂಪ್ಲೀಟಾಗಿ ಹೋಯಿತು. ಘಾಟ್ ಸೆಕ್ಷನ್ ಕಂಪ್ಲೀಟಾಗಿ ಮುಗಿಸಿ ಇಳಿದ ಮೇಲೆ ನಿಮಗೆ ಅಲ್ಲೊಂದು ಜಂಕ್ಷನ್ ಸಿಗುತ್ತೆ, ಫಾರೆಸ್ಟ್ ಆಫೀಸರು ಇರ್ತಾರೆ. ಅಲ್ಲಿಂದ ಸ್ಟ್ರೈಟ್ ಹೋದರೆ ಯಾವುದೋ ಬೇರೆ ಕಡೆ ಹೋಗ್ತದೆ. ಲೆಫ್ಟ್ ಹೋದರೆ ನಿಮಗೆ ಸಿಗಂದೂರ್ಗೂ ಹೋಗ್ತದೆ, ಭೀಮೇಶ್ವರ ಟೆಂಪಲ್ ಫಾಲ್ಸ್ಗೂ ಹೋಗ್ತದೆ. ಸೊ ಅಲ್ಲಿ ಫಾರೆಸ್ಟ್ ಆಫೀಸ್ ಅವ್ರನ್ನ ಕೇಳ್ಕೊಬೋದು. ನೀವು ಅಲ್ಲಿಂದ ಸೀದಾ ಸ್ಟ್ರೈಟ್ ಹೊರಟ್ರೆ ನಿಮಗೆ ಘಾಟ್ ಸೆಕ್ಷನ್ ಮುಗಿಸಿ ಜಂಕ್ಷನ್ ಹತ್ರ ಕೇಳಿ ಲೆಫ್ಟ್ ಹೊರಟ್ರೆ ನಿಮಗೆ ಸೀದಾ ಒಂದೇ ರೋಡು ಭೀಮೇಶ್ವರ ಟೆಂಪಲ್ಗೆ. ಮತ್ತೆ ನಿಮಗೆ ಅಲ್ಲೊಂದು ಜಂಕ್ಷನ್ ಸಿಗುತ್ತೆ. ಆ ಜಂಕ್ಷನ್ ಯಾವುದು ಅಂತ ನಾನು ತೋರಿಸ್ತೇನೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಹೇಳಿದ ಹಾಗೆ ನೋಡಿ, ಆ ಜಂಕ್ಷನಾಗಿ ಫಾರೆಸ್ಟ್ ಆಫೀಸರ್ ಹತ್ರ ಕೇಳಿಕೊಂಡು ಮುಂದೆ ಬಂದಮೇಲೆ ನಿಮಗೆ ಒಂದು ಅರೌಂಡ್ 14-15 ಕಿಲೋಮೀಟರ್ ಬಂದಮೇಲೆ ಈ ಜಂಕ್ಷನ್ ಸಿಗುತ್ತೆ. ಸುಳ್ಳಹಳ್ಳಿ ಅಂತ ಈ ಜಂಕ್ಷನ್ ಸಿಗುತ್ತೆ. ಈ ಜಂಕ್ಷನಿಂದ ನಿಮಗೆ ಅಲ್ಲಿ ಬೋರ್ಡ್ ಕಾಣುತ್ತೆ. ಅಲ್ಲಿಂದ ಲೆಫ್ಟಿಗೆ ಮತ್ತೆ ಹೋಗಬೇಕಾಗ್ತದೆ. ಅಲ್ಲಿಂದ ಲೆಫ್ಟಿಗೆ ನೀವು ಅರೌಂಡ್ 10-15 ಕಿಲೋಮೀಟರ್ ಹೋದ್ಮೇಲೆ ಮತ್ತೆ ಒಂದು ಲೆಫ್ಟಿಗೆ ತೆಗೆದ್ರೆ ಘಾಟ್ ಸೆಕ್ಷನ್ ಸಿಗುತ್ತೆ. ಆ ಘಾಟ್ ಸೆಕ್ಷನಿಂದ ನಿಮಗೆ 2 ಕಿಲೋಮೀಟರ್ ಅಷ್ಟೇ. ಈ ರೋಡಲ್ಲಿ ನಿಮಗೆ ಸ್ಟ್ರೈಟಾಗಿ ಹೋಗಬೇಕು, ಎಲ್ಲೂ ಸಹ ಡೈರೆಕ್ಷನ್ ತೊಗೊಳ್ಲಿಕ್ಕಿಲ್ಲ. ನಿಮಗೆ ಅಲ್ಲಿ ಹೋದ್ಮೇಲೆ ಮತ್ತೆ ನಿಮಗೆ ಅಲ್ಲಿ ಬೋರ್ಡ್ ಇರುತ್ತೆ, ನೋಡ್ಕೊಂಡು ಹೋಗ್ಬೋದು. ಇಲ್ಲ ಯಾರನ್ನಾದರೂ ಕೇಳ್ಬೋದು. ನಾವು ಫಾಲ್ಸ್ ಹತ್ರ ಟೆಂಪಲ್ ಹತ್ರ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟೆ. ಸೊ ನಾನು ಮತ್ತೆ ಟರ್ನ್ ತೊಗೊಂಡು ರಿಟರ್ನ್ ಬರ್ತಾಯಿದ್ದೀನಿ. ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಿದೆ ಭೀಮೇಶ್ವರ ಟೆಂಪಲ್ದು ಬೋರ್ಡು. ಸೊ ಇಲ್ಲಿಂದ ಲೆಫ್ಟಿಗೆ ಏನಪ್ಪ ಒಂದು ಹೊಸ ಸಮಸ್ಯೆ ಅಂದರೆ ಶಿವರಾತ್ರಿಗೆ ಜೋರಾಗಿ ಉತ್ಸವ ಮಾಡಿದ್ದಾರೆ. ರೋಡ್ನ ಹೊಸದಾಗಿ ಮಾಡಿದ್ದಾರೆ. ಸೊ ಫುಲ್ಲು ಮಣ್ಣು. ಗಾಡಿ ತೊಗೊಂಡು ಹೋಗ್ಲಿಕ್ಕಾಗಲ್ಲ. ಮಳೆ ಬಂದಿತ್ತು, ಹಾಗಾಗಿ ಗಾಡಿ ತೊಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ. ನಾನು ಗಾಡಿ ಇಲ್ಲೇ ಸೈಡಲ್ಲಿ ನಿಲ್ಲಿಸಿ ಮತ್ತೆ ನಾನು ನಡ್ಕೊಂಡು ಹೋಗಿದ್ದು. ಇಲ್ಲಿಂದ ನಿಮಗೆ ರೋಡಿಂದ ಟೆಂಪಲ್ ಹತ್ರ ರೀಚ್ ಆಗಲಿಕ್ಕೆ 2 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡಬೇಕಾಗ್ತದೆ. ಯಾರಾದರೂ ಈ ಜೀಪ್ ಇದ್ದವರಾದರೆ ಹೋಗ್ಬೋದು, ಆರಾಮಾಗಿ ಗಾಡಿ ಹೋಗ್ತದೆ. ಇಲ್ಲ ಬೇಸಿಗೆ ಟೈಮಲ್ಲಿ ನೀವು ಹೋಗ್ತೀನಿ ಅನ್ನೋದಾದರೆ ಬೈಕೇ ಹೋಗ್ತದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮಳೆಗಾಲದಲ್ಲಿ ಹೋಗ್ತಿದ್ದೀನಿ ಅಂದರೆ ತುಂಬಾ ಜಾರುತ್ತೆ, ಸ್ಕಿಡ್ ಆಗುತ್ತೆ. ಆದಷ್ಟು ವಾಕಿಂಗ್ ಟ್ರೆಕ್ಕಿಂಗ್ ಮಾಡೋದನ್ನೇ ಬೆಟರ್ ಅನಿಸುತ್ತೆ. ಇಲ್ಲಿಂದ ನೀವು 2 ಕಿಲೋಮೀಟ್ರ್ ಅಂತೇನು ರಿಸ್ಕಿ ಟ್ರೆಕ್ಕಿಂಗ್ ಇಲ್ಲ, ಆರಾಮಾಗಿದೆ. ರೋಡ್ ದೊಡ್ಡದಾಗಿದೆ, ಯಾವುದೇ ರೀತಿ ತುಂಬ ದೊಡ್ಡ ಬೆಟ್ಟ ರೀತಿ ಏನಿಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. 2 ಕಿಲೋಮೀಟರ್ ಇದೆ. ಅಲ್ಲಿ ರೀಚ್ ಆದಮೇಲೆ ನಿಮಗೆ ಟೆಂಪಲ್ ಹೇಗಿದೆ, ತುಂಬ ಹಳೆ ಕಾಲದ ಟೆಂಪಲು. ಅದರೊಳಗಡೆ ಟೆಂಪಲ್ ಶಿವ, ಅದರ ಜೊತೆ ಗಣೇಶ ಮತ್ತು ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ. ಈ 3 ದೇವರು ಒಂದೇ ಕಡೆ ಇದೆ. ನಂದಿ ಇದೆ, ಅದರ ಪಕ್ಕದಲ್ಲಿ ಫಾಲ್ಸ್ ಇದೆ. ಆ ಫಾಲ್ಸಲ್ಲಿ ನಾನು ಹೋದಾಗ ಯಾವುದೇ ರೀತಿ ನೀರಿರಲಿಲ್ಲ. ಇನ್ ಕೇಸ್ ಏನಾದರೂ ಮಳೆ ಬಂದು ಒಳ್ಳೆ ರೀತಿ ನೀರು ಇದ್ದಿದ್ದರೆ ನಿಮಗೆ ಅಷ್ಟು ಒಂದು ಚೆಂದ ಫೀಲ್ ಆಗ್ತಿತ್ತು ಅಲ್ಲಿ. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಹೋದಾಗ ಮಳೆ ಇರಲಿಲ್ಲ ಅನ್ಕೋತೀನಿ. ಆಗ ಮಳೆ ಸ್ಟಾರ್ಟ್ ಆಗಿರೋದು, ನೀರಿರಲಿಲ್ಲ. ನೀವೊಂದು ಜುಲೈ, ಆಗಸ್ಟ್, ನವೆಂಬರ್ ಟೈಮಲ್ಲಿ ಏನಾದರೂ ನೀವು ಆಚೆ ಸೈಡ್ ವಿಸಿಟ್ ಮಾಡ್ತಿದ್ರೆ ಹೇಳಬೇಕು ಅಂತೆಲ್ಲ ಅಷ್ಟು ಒಳ್ಳೆ ಒಂದು ಫೀಲ್ ಸಿಗುತ್ತೆ ನಿಮಗೆ. ಟೆಂಪಲ್ ವಿಸಿಟ್ ಮಾಡಿದಂಗೆ ಆಗುತ್ತೆ, ಅದೇ ರೀತಿ ಒಳ್ಳೆ ಒಂದು ಫಾಲ್ಸ್ ಹತ್ತಿರದಲ್ಲಿ ನೋಡಿದಾಗೆ ಆಗುತ್ತೆ. ಬನ್ನಿ ನಾನು ಅದನ್ನು ತೋರಿಸ್ತೀನಿ ಟೆಂಪಲ್ ಹೇಗಿದೆ ಅಂತ. ವಿಡಿಯೋ ಒಳಗೆ ಸ್ಟಾರ್ಟ್ ಮಾಡಿ. ನಾನು ಇನ್ನೇನು ಟೆಂಪಲ್ ಹತ್ರ ರೀಚ್ ಆದರೆ ನೋಡಿ, ಇಲ್ಲಿ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ, ಮಳೆ ಏನಾದ್ರು ಇದ್ದಿದ್ರೆ ಮೇಲಿಂದ ನೀರು ಬಂದಾಗ ಫ್ರಿಡ್ಜ್ ಫುಲ್ ತುಂಬ್ಕೋತಿತ್ತು. ನೀವು ಹೋಗುವಾಗನೇ ಚೆಂಡೆ ಆಗಿಬಿಡ್ತಾಯಿದ್ರಿ. ಆದರೆ ನಾನು ಹೋಗೋ ಟೈಮಲ್ಲಿ ನೀರಿರಲಿಲ್ಲ, ಹಾಗಾಗಿ ಯಾವುದೇ ರೀತಿ ಅಲ್ಲಿ ನೀರು ಬರ್ತಾ ಇರಲಿಲ್ಲ.
ಇದೇ ನೋಡಿ ಟೆಂಪಲ್ಗೆ ಹೋಗೋ ಸ್ಟೆಪ್ಪು. ಒಂದು 50 ಒಳಗಿರ್ಬೋದು, ಯಾವುದೇ ರೀತಿ ಕಷ್ಟ ಇಲ್ಲ, ಆರಾಮಾಗಿ ಯಾರು ಬೇಕಾದರೂ ನಡ್ಕೊಂಡು ಹೋಗ್ಬೋದು. ಅದೇ ಟ್ರಕ್ಕಿಂಗ್ ಬರೋದೇ ಕಷ್ಟ ಇರೋದು. ಯಾರಾದರೂ ಜೀಪ್ ಏನಾದ್ರು ಮಾಡ್ಕೊಂಡು ಬರೋದಾದರೆ ವಯಸ್ಸಾದವರು ಸಹ ಈ ಟೆಂಪಲ್ಗೆ ವಿಸಿಟ್ ಮಾಡ್ಬೋದು. ಇಲ್ಲ ನನಗೆ ಫಾಲ್ಸ್ ನೋಡಲಿಕ್ಕಿಲ್ಲ ಅಂದರೆ ನೀವು ಯಾವ ಟೈಮಲ್ಲಿ ಬೇಕಾದರೂ ಹೋಗಿ ಟೆಂಪಲ್ನ ದರ್ಶನ ಮಾಡ್ಕೊಬರ್ಬೋದು. ಈ ಟೆಂಪಲ್ ಎಷ್ಟು ಒಂದು ಹಳೆಯ ಟೆಂಪಲ್ ಅಂದರೆ ಅಷ್ಟು ಒಂದು ಹಳೆಯ ಟೆಂಪಲ್. ಬನ್ನಿ ನಿಮಗೆ ಆ ಟೆಂಪಲ್ನ ತೋರಿಸ್ತೀನಿ ಹೇಗಿದೆ ಅಂತ. ನಾನು ಹೋದಾಗ ಈ ಫಾಲ್ಸಲ್ಲಿ ಸಣ್ಣಗೆ ನೀರು ಬೀಳ್ತಾಯಿತ್ತು, ಅದು ನಿಮಗೆ ಕಾಣಿಸ್ತಿದೆ ಇಲ್ವಾ ನನಗೆ ಗೊತ್ತಿಲ್ಲ. ನಾನು ಮತ್ತೆ ಪ್ಲ್ಯಾನ್ ಮಾಡ್ತಿದ್ದೀನಿ ಜುಲೈ ಇಲ್ಲಾಂದರೆ ನವೆಂಬರಲ್ಲಿ ಹೋಗುವಾಗ. ಆ ಟೈಮಲ್ಲಿ ಹೇಗಿದೆ ಫಾಲ್ಸ್ ಅನ್ನೋದನ್ನು ನಾನು ನಿಮಗೆ ಆ ವಿಡಿಯೋದಲ್ಲಿ ಮಾಡಿ ತೋರಿಸ್ತೇನೆ. ಈ ವಿಡಿಯೋದಲ್ಲಿ ಸಣ್ಣಗೆ ನೀರು ಬೀಳ್ತಾಯಿದೆ ಅಷ್ಟೇ ಅಂತ ಜಾಸ್ತಿ ಏನು ನೀರಿಲ್ಲ ಆ ಫಾಲ್ಸಲ್ಲಿ. ಬನ್ನಿ ಟೆಂಪಲ್ ಒಳಗೆ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಕಂಪ್ಲೀಟಾಗಿ. ಟೆಂಪಲ್ ನೋಡಿ, ತುಂಬ ಹಳೆಯ ಟೆಂಪಲ್ ಅಂದರೆ ತುಂಬ ಹಳೆಯ ಟೆಂಪಲು. ಅಷ್ಟೊಂದು ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅದೇ ರೀತಿ ತುಂಬ ಶಕ್ತಿವಂತ ಟೆಂಪಲ್ ಅಂತ ನನಗೆ ಅನಿಸುತ್ತೆ. ಅಲ್ಲಿ ಯಾರೂ ಇರಲಿಲ್ಲ ನನಗೇನು ಕೇಳಲಿಕ್ಕೆ. ಅದರೊಳಗಡೆ ಇರೋ ದೇವರು ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆ ದೇವರಿಗೆ ಕೈ ಮುಗಿಕ್ಕೆ ಹೋದಾಗ ಮೇಲೆಯಿಂದ ದೇವಸ್ಥಾನದ ಒಳಗೆ ನೀರು ಬಿದ್ದು ಅಲ್ಲಿಂದ ಒಂದು ನೀರು ಹೊರಗಡೆ ಬರ್ತಾ ಇತ್ತು. ಅಷ್ಟೊಂದು ನಿಮಗೆ ದೇವರು ಕಾಣಿಸ್ತಿಲ್ಲ ಅನ್ಕೋತೀನಿ. ಟೆಂಪಲ್ನ ಒಂದು ನೋಡಿ ಹೇಗಿದೆ ಅಂತ. ನಾನು ಮಾಡ್ಕೊಂಡಿದ್ದ ತಪ್ಪು ನೀವು ಯಾರು ಮಾಡ್ಲಿಕ್ಕೆ ಹೋಗಬೇಡಿ. ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀರೋ ಅದೇ ಪ್ಲ್ಯಾನ್ನ ಕಂಟಿನ್ಯೂ ಮಾಡಿ. ಬನ್ನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ.